ಅಲ್ಲ, ಎಲ್ಲ ದೇವರಿಚ್ಛೆ ಅಂತ ಹೇಳ್ತಾರೆ. ಸೂಜಿಗಲ್ಲಿನಂತೆ ಎಲ್ಲ ನಡೆಯುವುದು ಅಂತ. ಏನೇ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಯಾರು ಏನಾಗ್ಬೇಕಂತ ಹಣೆ ಬರ ಅಂತ ಹೇಳ್ತಾರಲ್ವಾ, ದೇವರು ನಡೆಸೋದು ಶಿವನಿಚ್ಛೆಯಂತೆ ಸೂಜಿಗಲ್ಲಿನಂತೆ ಎಲ್ಲ ಲೋಕ ನಡೆಯೋದು ಅನ್ನೋದಕ್ಕೆ ಒಂದು ಸತ್ಯಗೆ ತಾಯಿ ಈ ಬೆಟ್ಟದಲ್ಲಿ ಅಪಾರವಾದಂಥ ರೂಪ ಪವಾಡ ಆ ಶಿವನ ಬೆಟ್ಟದಲ್ಲಿ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಂತ ಭಾವಿಸ್ಕೊಳ್ತೀನಿ. ಬನ್ನಿ, ಮತ್ತೊಂದು ವಿಡಿಯೋ ಕಬ್ಬಾಳಮ್ಮ ದೇವಿಯ ಪವಾಡವನ್ನು ಸೃಷ್ಟಿಸಿದ ಕೆಲವೊಂದು ಜನಗಳಿಂದ ನಾವು ಮಾತುಗಳನ್ನು ಕೇಳೋಣ. ಹಾಗೆ ಇಲ್ಲಿ ಎರಡು ಗುಡ್ಡಗಳ ಮಧ್ಯೆ ಒಂದು ಅದ್ಭುತವಾದ ಶಕ್ತಿ ಕಬ್ಬಾಳಮ್ಮ ನೆಲೆಸಿರುವ ಒಂದು ವಿವರಣೆ ಕೂಡ ಭೈರಪ್ಪನವರಿಂದ ಕೇಳೋಣ. ಹಾಗೆ ಇಲ್ಲಿ ಪವಾಡ ಸೃಷ್ಟಿಸಿದ ಕೆಲವೊಂದು ಜನಗಳು ಹೇಳುವಂತಹ ಒಂದು ವಿವರಣೆ ಕೂಡ ನಿಮಗೆ ಹಾಕ್ತೀವಿ, ಅದನ್ನು ನೋಡಿ. ಇದು ಇರುವುದು ಕುಪ್ಪಸಿದ್ದಯ್ಯನ ದೊಡ್ಡಿ ಜಿಗಣಿ ಹೋಬಳಿ ಈ ಒಂದು ಜಾಗದಲ್ಲಿದೆ. ಇದು ಬೆಂಗಳೂರು ಈ ಒಂದು ಜಾಗದಲ್ಲಿದೆ. ಇದು ಸುತ್ತಲೂ ಹಸಿರಿನ ವಾತಾವರಣದಲ್ಲಿ ಕೂಡಿರುವ ಶ್ರೀ ಕಬ್ಬಾಳಮ್ಮ ದೇವಿಯು ಅಕ್ಕಪಕ್ಕ ಮುನೇಶ್ವರ, ಒಂದು ನಾಯಿ ಪವಾಡ ಮಾಡಿರುವ ಶ್ರೀ ಭೈರವ, ಹಾಗೆ ಗಣೇಶ ದೇವರು, ಹಾಗೆ ಮೂಲ ವಿಗ್ರಹ ಕಬ್ಬಾಳಮ್ಮ ದೇವಿ ಇವೆಲ್ಲ ಇಲ್ಲಿ ನೋಡ್ಬೋದು. ತುಂಬ ಅದ್ಭುತವಾದ ಇಲ್ಲಿ ದೇವಿಯ ಪವಾಡ ನಡೆಯುವುದಕ್ಕೆ ಈ ಎರಡು ಗುಡ್ಡಗಳ ಸಾಕ್ಷಿ ನಮಗೆ ವಿವರಣೆ ಕೊಟ್ಟಿದ್ದಾರೆ ಪೂಜಾರಪ್ಪನವರು. ಅವರು ಕೂಡ ಇವೆಲ್ಲ ನಿಮಗೆ ತೋರಿಸ್ತೀನಿ. ಈ ಸುಂದರವಾದ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ನಿಮಗೋಸ್ಕರ ತೋರಿಸ್ತೀನಿ, ಬನ್ನಿ. ಇಲ್ಲಿ ಬೆಟ್ಟ ಇದೆ ಅಮ್ಮನ ಮುಂದೆಗಡೆ. ಆ ಬೆಟ್ಟ ನೋಡಿ ಅಮ್ಮ ಇಲ್ಲಿ ಈ ಸ್ಥಳದಲ್ಲಿ ದೇವರ ಬೆಟ್ಟ ನೋಡಿ ಈ ತಾಯಿ ಇಲ್ಲಿ ಶಿವ ಸ್ವರೂಪ ಬೆಟ್ಟ. ಅದು ಶಿವನಿಚ್ಛೆ ಅಂತ ಹೇಳ್ತಾರಲ್ಲ, ಈ ಭೂಮಿ ಮೇಲೆ ಈ ದೇಶದಲ್ಲಿ ಏನೇ ನಡೆದ್ರು ಶಿವನಿಚ್ಛೆ ಅಂತ ನಡೆಯುತ್ತೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಸತ್ಯ ಪವಾಡ ಆ ಬೆಟ್ಟದಲ್ಲಿದೆ. ಏನೇ ನಡೆದ್ರು ಸಹ, ಏನೇ ಪ್ಲೇನ್ ಆಗಲಿ, ಹೆಲಿಕಾಪ್ಟರ್ ಆಗಲಿ, ರೈಲ್ ಆಗಲಿ, ಯಾವುದೇ ಏನೇ ಒಂದು ರಕ್ಷಣೆ ಮಾಡಬೇಕಾದ್ರೂ ದೇವಿ ಇಚ್ಛೆ, ಶಿವನಿಚ್ಛೆ, ದೇವರಿಚ್ಛೆ ಅಂತ ಹೇಳ್ತಾರಲ್ಲ, ಅಂತ ಪವಾಡ ಆ ಬೆಟ್ಟದಲ್ಲಿದೆ. ಈ ಸತ್ಯಕ್ಕೆ ದೇವರು ಈ ಬೆಟ್ಟದ ಒಂದು ಸತ್ಯತೆ ಇದೆ. ಇದು ತಾಯಿ ನೆಲೆಗೊಂಡಿರೋದು, ದೇವಸ್ಥಾನ ನೆಲೆಯಾಗಿರೋದು. ಇದೆಲ್ಲ ಪವಾಡಗಳು ತೋರಿಸ್ಬೇಕು ಭಕ್ತರಿಗೆ. ಎಲ್ಲ ಯಾವ ಬೆಟ್ಟ ಅಂದಿದ್ದು? ಅದು ಯಾವ ಬೆಟ್ಟ? ಶಿವನ ಬೆಟ್ಟ, ಶಿವ ಸ್ವರೂಪ ಬೆಟ್ಟ. ಶಿವಸ್ವರೂಪ ಬೆಟ್ಟ, ಹಾಂ, ಶಿವಸ್ವರೂಪ ಬೆಟ್ಟ, ಶಿವನ ಬೆಟ್ಟ. ಈ ಶಿವನ ಬೆಟ್ಟ ಈ ಕಡೆ ಶಿವ ಸ್ವರೂಪ ಬೆಟ್ಟ ಇದೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಆ ಕಡೆ ಎಲ್ಲ ದೇವರಿಚ್ಛೆ ಅಂತ ಹೇಳ್ತಾರೆ. ಸೂಜಿಗಲ್ಲಿನಂತೆ ಎಲ್ಲ ನಡೆಯುವುದು ಅಂತ. ಏನೇ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಯಾರು ಏನಾಗ್ಬೇಕಂತ ಹಣೆ ಬರ ಅಂತ ಹೇಳ್ತಾರಲ್ವಾ, ದೇವರು ನಡೆಸೋದು ಶಿವನಿಚ್ಛೆಯಂತೆ ಸೂಜಿಗಲ್ಲಿನಂತೆ ಎಲ್ಲ ಲೋಕ ನಡೆಯೋದು ಅನ್ನೋದಕ್ಕೆ ಒಂದು ಸತ್ಯಗೆ ತಾಯಿ ಈ ಬೆಟ್ಟದಲ್ಲಿ ಅಪಾರವಾದಂಥ ರೂಪ ಪವಾಡ ಆ ಶಿವನ ಬೆಟ್ಟದಲ್ಲಿ ಇದೆ. ಈ ಬೆಟ್ಟ ಈ ದೇಶದಲ್ಲಿ ಎಷ್ಟು ಜಿಲ್ಲೆ ಇದೆ ಹೇಳಿ. ಈ ಬೆಟ್ಟದಲ್ಲಿ ಗಣೇಶ ಜಗನ್ಮಾತೆ ಸ್ವರೂಪ ಮೊದಲನೇ ರೂಪದಲ್ಲಿ, ಫಸ್ಟ್ ದೇವರು ಮೊದಲನೇ ರೂಪದಲ್ಲಿ ರೂಪ ಪಡೆದು ಆ ಬೆಟ್ಟ ನಿಂತಿರೋದು. ಈ ಜಿಲ್ಲೆಯಲ್ಲಿ ಎಷ್ಟು ದೇವತೆಗಳಿವೆ ಅಷ್ಟು ದೇವತೆಗಳು ಹಿಂದೆ. ಗಣೇಶ ಜಗನ್ಮಾತೆ ಮುಂದೆಗಡೆ ಆ ಕಲ್ಲಲ್ಲಿ ರೂಪ ಪಡೆದು ದೇವಿ ಆ ಬೆಟ್ಟದಲ್ಲಿ ನೆಲೆಗೊಂಡಿದೆ. ಪ್ರಪಂಚದಲ್ಲಿರೋ ಎಲ್ಲಾ ಜಿಲ್ಲೆಯಲ್ಲಿರುವಂತ ದೇವತೆಗಳು ಮುಕ್ಕೋಟಿ ದೇವತೆ ಮೆರೀತಾರೆ ಅಂತ ಹೇಳ್ತಾರಲ್ವಾ, ಆ ಮುಕ್ಕೋಟಿ ಶಕ್ತಿ ಬೆಟ್ಟ ಈ ಬೆಟ್ಟದ ರೂಪ ಆಗಿರೋದು ದೇವರು. ಆ ಬೆಟ್ಟದ ಆಸೆಗೋಸ್ಕರ ದೇವಿ ಇಲ್ಲಿ ನೆಲೆ ಆಗೇಬೇಕು ಅಂತ ಹೇಳಿ ಅಮ್ಮ ಗುಡಿ ಕಟ್ಸ್ಕೊಂಡು ಈ ಬೆಟ್ಟಗಳಿಗೆ ಪವಾಡ ತೋರಿಸ್ಬೇಕು ಅಂತ ಅಮ್ಮ ನೆಲೆ. ಕಬ್ಬಾಳಮ್ಮ ನೆಲೆ ಆದಮೇಲೆ ಮುತ್ತರಾಯ ಬಂದು ಇಷ್ಟ ಆಗಿ ಇಲ್ಲಿ ಕಬ್ಬಾಳಮ್ಮನ ಪಕ್ಕದಲ್ಲಿ ನೆಲೆ ಆಗಬೇಕಂತ ಹೇಳಿ ಒಂದು
ಒಂದು ಕೋತಿ ರೂಪ, ಒಂದು ಪ್ರಾಣಿ ರೂಪದಲ್ಲಿ ಬಂದು ಆಂಜನೇಯ ಕೋತಿ ಮೇಲೆ ಬಂದು ಇಲ್ಲಿ ಅಂತ್ಯ ಆಗಿ ಇಲ್ಲೇ ನೆಲೆಗೊಂಡಿರೋದು ಮುತ್ತತ್ತರಾಯ. ಮುತ್ತತ್ತಿರಾಯ ಇಲ್ಲಿ ನೆಲೆಗೊಂಡಿದೆ. ಇಲ್ಲಿ ನೆಲೆಗೊಂಡಿದ್ದು ಕಬ್ಬಳಂ ಪಕ್ಕದಲ್ಲಿ ಇರ್ಬೇಕಂತ ಆಸೆ ಬಂದು ಪ್ರಾಣಿ ರೂಪದಲ್ಲಿ ಬಂದು ಇಲ್ಲಿ ಅಂತ್ಯ ಆಗಿ ಇಲ್ಲೇ ಸೊತ್ತು ಇಲ್ಲೇ ದೇವರು ಬಂದು ಇಲ್ಲಿ ನೆಲೆಯಾಗಿರೋದು. ನಿಮ್ಮ ಹೆಸರು? ನನ್ನ ಹೆಸರು ದೇವರಾಜ್ ಅಂತ. ಎಲ್ಲಿ ಬಂದು ಏನು ಮಾಡ್ತಾ ಇದ್ದೀರಾ? ನಾನು ಇವಾಗ ಆಟೋ ಡ್ರೈವರ್, ಆಟೋ ಓಡಿಸ್ತಾ ಇದ್ದೀನಿ. ಮುಂಚೆ ಕಂಪ್ನಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಂದರೆ ಅಮ್ಮನ ಹತ್ರ ಬಂದು ಒಂದು 5 ವರ್ಷದಿಂದ ಬಂದು ಅಮ್ಮನ ಹತ್ರ ಬೆಳ್ಕೊಂಡು ಇವಾಗ ರೀಸೆಂಟಾಗಿಂದ ಅಮ್ಮ ಒಳ್ಳೆ ದಾರಿ ಕೊಟ್ಟು ಒಂದು ಆಟೋ ನನ್ನದೇ ಸ್ವಂತ ನಾನೇ ಓನಾಗಿ ಆಟೋ ತೊಗೊಂಡು ದುಡ್ಕೊಳ್ಳೋ ಸ್ವಂತ ಥರ ಅಮ್ಮ ಶಕ್ತಿ ಕೊಟ್ಟಿದ್ದೆ. ಮುಂಚೆ ಏನು ಮಾಡ್ಕೊಟ್ಟಿದ್ದೆ? ಮುಂಚೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಕೆಲಸದಲ್ಲಿ ಬರ್ತೀವಿ, ಸಂಬಳ ಅಷ್ಟೊಂದು ಸಾಕಾಗ್ತಾ ಇರಲಿಲ್ಲ. ಹಂಗಾಗಿ ಅಮ್ಮನ ನಂಬ್ಕೊಂಡು ಅಮ್ಮನ ಹತ್ರ ಸೇವೆ ಮಾಡಿಕೊಂಡು ಅಮ್ಮ ದಾರಿ ತೋರಿಸ್ದಂಗೆ ಇವಾಗ ನಾನೇ ಒಂದು ಸ್ವಂತವಾಗಿ ನಾನೇ ದುಡ್ಕೊಂಡು ಯಾರ ಕೈ ಕೆಳಗಡೆ ಕೆಲಸ ಮಾಡ್ತೀನಿ. ನಾನೇ ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಳ್ಳೋಷ್ಟು ತಾಯಿ ತಾಯಿ ನಡೆಸ್ಕೊಂಡ್ಬಂದಿದ್ದೆ. ಯಾವುದೇ ಕಾಲದಲ್ಲಾಗಲೂ ಏತ್ರಲ್ಲಾಗಲೂ ಅಮ್ಮ ಕೈ ಬಿಡಲಿಲ್ಲ ನಮಗೆ. ಸದಾ ಕಾಲ ಅಮ್ಮ ನಮ್ಮ ಮುಂದೆ ಇಟ್ಕೊಂಡೆ ಹಾಕಿ ಮುಟ್ಕೊಂಡಾಕಿ ಅಮ್ಮ ನನ್ನ ಕಾಯ್ಕೊಂಡು ಹೋಗ್ತಾ ಇದೆ. ಇಂಥದ್ದು ಕಷ್ಟ ಅಂತ ಬಂತು ಅಂದರೆ ಅಮ್ಮನ ಹತ್ರ ಬಂದು ಕೂತ್ಕೊಂಡು ಅಮ್ಮ ಇಂಥದ್ದು ಕಷ್ಟ ಅಮ್ಮ ಅಂತ ಹೇಳ್ಕೊಂಡ್ರೆ ಸಾಕು, ಆ ತಾಯಿ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ತಾಯಿ ಪರಿಹಾರ. ಇನ್ನೊಂದು ಜನ ನಂಬಿದ್ರೆ ತಾಯಿ, ನಂಬಿಲ್ಲ ಅಂದರೆ ಯಾರು ಇಲ್ಲ. ಏನಂದರೆ ನಂಬಿಕೆ ಅನ್ನೋದು ಮುಖ್ಯ. ನಂಬಿಕೆ ಇಲ್ಲ ಅಂದರೆ ಇವತ್ತು ಪ್ರಪಂಚದಲ್ಲಿ ಏನೂ ಇಲ್ಲ. ಹಂಗೆ ನಂಬಿಕೆ ಇಕ್ಕಿ ನಾವೇನೋ ಒಂದು ಕೆಲಸ ಮಾಡಬೇಕು ಅಂದ್ರೆ ನಂಬಿಕೆ ಇಕ್ಕಿ ಕೆಲಸ ಮಾಡಿದ್ರೆ ಹೆಂಗೆ ಸಕ್ಸಸ್ ಆಗುತ್ತೆ, ಹಂಗೆ ತಾಯಿ ಮೇಲೆ ನಂಬಿಕೆ ಇಕ್ಕಿ ನಾವು ಇದು ಮಾಡಿದ್ರೆ ಅದೇ ಥರ ಸಕ್ಸಸ್ ಆಗುತ್ತೆ. ತಾಯಿ ಮೇಲೆ ನಾವು ನಂಬಿಕೆ ಇಕ್ತೀರಾ, ಇವತ್ತು ನಾನೇನೋ ಒಂದು ಕೆಲಸಕ್ಕೆ ಹೋಗ್ಬೇಕು ಮಾಡಬೇಕು ಅಂದಾಗ ಹೋಗಿ ಕೆಲಸ ಮಾಡಿದ್ರೆ ಅದು ಕೆಲಸ ಸಕ್ಸಸ್ ಆಗುತ್ತೆ ಹೊರತು ನಾವು ಮನೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ. ಹಂಗೆ ತಾಯಿ ಮೇಲೆ ನಂಬಿಕೆ ಇಕ್ಕಿ ಬಂದರೆ ನಂಬಿಕೆ ಇಕ್ಕಿದ್ರೆ ತಾಯಿ ಏನೇ ಇದ್ರು ಕೈ ಹಿಡಿದು ನಡೆಸ್ಕೊಡುತ್ತೆ. ಬಂದ್ಬಿಟ್ಟು ನಮ್ಮ ಕಡೆ ನಾವೇನೋ ದೇವಸ್ಥಾನಕ್ಕೆ ಬಂದು ಅಂತ ಮಾಡ್ತು ಅಂತ ಇದ್ದರೆ ತಾಯಿ ಏನು ಹೆಸರು ಶ್ಯಾಮ ಅಂತೇಳಿ. ನಾವು ಕಾರ್ ತೊಗೊಂಡಿದ್ವಿ ಓನಾಗಿ, ಕ್ಯಾಬ್ ಓಡಿಸ್ತೀವಿ ನಾವು ಓನಾಗಿ. ಅಮ್ಮಂದಿಲ್ಲ ಚೆನ್ನಾಗಿಲ್ಲ. ಮುಂಚೆ ಕಂಪ್ನಿಗೆ ಹೋಗ್ತಾ ಇದ್ದೆ ನಾನು. ಇವಾಗ ಅಮ್ಮಂದಿಲ್ಲ, ಅಮ್ಮನ ಹತ್ರ ಕೇಳ್ಕೊಂಬಿಟ್ಟು ಕಾರ್ ಓಡಿಸೋದು ನಾನೇ ಸ್ವಂತ ಏನಾದ್ರು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅಮ್ಮ ದಾರಿ ಮಾಡಿ. ನೀವು ಎಲ್ಲಿರೋದು ಇವಾಗ? ನಾವು ಇಲ್ಲೇ ಪಕ್ಕದವರು ಸರ್. ಊರೇ ಎಲ್ಲ ಮುಂದೆ ಎಲ್ಲ ಬಂದಿದೆ. ಮುಂಚೆ ತುಂಬ ಕಷ್ಟದಲ್ಲಿದ್ವಿ. ಅಮ್ಮ ನಂಬಿ ಬಂದಿರುತ್ತೆ, ಅಮ್ಮ ಸ್ಥಾನದಲ್ಲಿ ಇದ್ದೀವಿ. ಇವಾಗ ಕಾರು ಬೆಂಗಳೂರು ಬೆಂಗಳೂರು ಆಲ್ಮೋಸ್ಟ್ ಅಲ್ಲ, ಬೆಂಗಳೂರಲ್ಲಿ ನೀವು ಇರೋದು ಅಲ್ಲೇನಿರಲ್ಲ? ಅಲ್ಲೇನಿರಲ್ಲ. ಬೆಳಗ್ಗೆ ಹೋಗಿ ಸಂಜೆ ಹೋಗ್ತೀರಾ? ಆಮೇಲೆ ವಾರ ದಿನ ಬಂದಿಲ್ಲ ಅಮ್ಮನ ಸೇವೆ ಮಾಡಿಕೊಂಡು ಅಮ್ಮ ಸೇವೆಗೆಲ್ಲ ಅಮ್ಮನ ಸೇವೆಯಲ್ಲಿ ಇರ್ತೀವಿ ಸರ್. ಅಮ್ಮ ನಿಮಗೆ ತುಂಬ ಅನುಕೂಲ ಮಾಡಿಕೊಟ್ಟೈತೆ ನಮಗೆ. ಇದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಂಗೆ ಕಾರು ಕೊಡ್ಸೋಕ್ಕೆ ಏನೇ ಕಷ್ಟ ಇದ್ರು ಕೇಳ್ಕೊಂಡ್ರು ನಮಗೆ ಅನುಕೂಲ ಮಾಡಿಕೊಟ್ಟೈತೆ ಅಮ್ಮ. ಹೆಂಗೆ ಅಮ್ಮ ನಿಮಗೆ ಕಾಪಾಡಿ ಇಂಥದ್ದಂತ ಏನು ಗೊತ್ತೇ ಇಟ್ಟಿಲ್ಲ ಅಮ್ಮ. ಇಟ್ಟಿಲ್ಲ. ಆವತ್ತಿನ ನಿಮ್ಮದಾಗಿ ಇಟ್ಟಿಲ್ಲ. ಮುಂಚೆ ತುಂಬ ಕಷ್ಟ ಇದ್ದೀವಿ. ಇವಾಗ ಅಮ್ಮಂದಿಂದ ನಿಮ್ಮದಾಗಿದೆ. ಮನೆಯವರೆಲ್ಲ ಚೆನ್ನಾಗಿ ಚೆನ್ನಾಗಿದೆ. ಎಲ್ಲ ಬರ್ತಾರೆ ಮನೆಯವರೆಲ್ಲ. ಒಂದು ವಾರ ಅಮಾವಾಸ್ಯೆ ಮೇಲೆ ಪ್ರಶ್ನೆ ಇರುತ್ತೆ. ಪ್ರಶ್ನೆ ದಿನ ಬಂದು ಇಲ್ಲಿ ಅಮ್ಮನ ಸೇವೆ ಮಾಡ್ಕೊಂಡಿದ್ದು ಹೋಗ್ತೀವಿ. ಸಂಜೆ ಏನು ಆಟೋ ಮುಂಚೆ ನೀವು ಮುಂಚೆ ಕಂಪ್ನಿಗೆ ಹೋಗ್ತಿದ್ವಿ. ಕಾಲೇಜು ತುಂಬ ಪ್ರಾಬ್ಲಮ್ ಇತ್ತು, ಕಾಲೇಜ್ ಬಿಟ್ಟು ಕಂಪ್ನಿಗೆ ಹೋಗ್ತಿದ್ವಿ. ಕಂಪ್ನಿಯಿಂದ ಯಾಕೋ ನನಗೆ ತಡೆಯೋಕ್ಕಾಗಲಿಲ್ಲ. ಕಂಪ್ನಿಗೆ ಏನೋ ವರ್ಕೌಟ್ ಆಗ್ತಿರಲಿಲ್ಲ. ಯಾಕೆ ಅವನ ಸಂಗೀತಕ್ಕೆ ಫಸ್ಟ್ ಹೋಗ್ತಿದ್ವಿ ದೊಡ್ಡ ಕಬ್ಬಳಿಗೆ. ದೊಡ್ಡ ಕಬ್ಬಳಿಗೆ ಹೋದಾಗ ದೊಡ್ಡ ಕಬ್ಬಳಿಗೆ ಹೋಗ್ತಿದ್ವಿ ಫಸ್ಟು. ಆಮೇಲೆ 8 ವರ್ಷದಿಂದ ನಾನು ಅಮ್ಮನ ತುಂಬ ನೋಡಿದ್ದೀನಿ. 8 ವರ್ಷದಿಂದ ಅಲ್ಲಿಗೆ ಹೋಗುವಾಗ ಆಮೇಲೆ ನಮ್ಮ ಫ್ರೆಂಡು ಇಲ್ಲ ಅಮ್ಮ ಈಗ ಪ್ರಶ್ನೆ ಹೇಳಿದ್ದಾರೆ, ಬಾ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಫಸ್ಟ್ ಬೇರೆ ಕಡೆ ಕೇಳಕ್ಕೆ ಹೋಗ್ತಿದ್ದೆ. ಈಗ ಅಮ್ಮ ಇಲ್ಲಿ ಬಂದು ಸುಮಾರು 3 ವರ್ಷ ಆಯ್ತು. ನಾನು 3 ವರ್ಷದಿಂದ ಅಮ್ಮ ಒಂದು ಒಳ್ಳೆ ದಾರಿ ಕಸ್ಕೊಟ್ಟಿದ್ದಾನೆ. ಇಲ್ಲಿಗೆ ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ. ಏನೋ ಒಂದು ಬೈಕ್ ತೊಗೊಂಡು ನಾನು ಕೇಳ್ಕೊಂಡಾಗ ಅಮ್ಮ ಒಂದು ಬೈಕು, ಆಟೋ, ಇವಾಗ ಸದ್ಯಕ್ಕೆ ಮೊನ್ನೆ ಒಂದು ಕಾರ್ ತೊಗೊಂಡಿದ್ದೀನಿ. ಇಲ್ಲಿ ಬಂದಾಗಿಂದ ತುಂಬ ನಂಬಿಕೆ ಇಟ್ಕೊಂಬಂದೆ. ಎಲ್ಲದೂ ಒಳ್ಳೆ ಮಾಡ್ತದೆ. ಇವಾಗ ಮನೆ ತುಂಬ ಕಷ್ಟ ಆಯಿತು. ನಾನು ಹೇಳ್ಬೇಕಂದ್ರೆ ನಾನು ಸುಮಾರು 3 ಸತಿ ಸಹಾಯಕ್ಕೆ ಹೋದ್ರು ಅಮ್ಮ ನಾನು ಬಂದು ಕಾಪಾಡಿ, ಬಾ ಮಗನೇ ನಾನು ಇದ್ದೀನಿ, ಇರೋದು ನೀನೇನು ಹೆದರ್ಬೇಡ, ನಿನ್ನ ಒಂದು ಒಳ್ಳೆ ದಾರಿಗೆ ಹಚ್ತೀನಿ ಅಂತ ಹೇಳಿ ಅಮ್ಮ ಇಲ್ಲಿ ಕರ್ಕೊಂಬಂದೈತೆ. ತಲೆ ಬಾಗ್ವಾರತ್ತ ಯಾರ ಹತ್ರನೂ ತಲೆ ಬಾಗ್ಸಿಲ್ಲ. ಎತ್ತಿ ಯಾವತ್ತೂ ತಲೆ ಎತ್ತೆ ನಿಲ್ಸ್ಕೊಂಡೈತೆ. ಊರ ಮುಂದೆ ಅವಮಾನ ಆಗೋದು, ಊರ ಮುಂದೆ ಎಲ್ಲರೂ ಮೋಸ ಮಾಡ್ಬಿಟ್ರು. ಅಮ್ಮ ನಂಬ್ಕೊಂಬಂದಕ್ಕೆ ಇಲ್ಲೊಂದು ದೊಡ್ಡ ಫ್ಯಾಮಿಲಿನ ಅಮ್ಮ ನಂಗೆ ಒಂದು ಫ್ಯಾಮಿಲಿ ಕೊಟ್ಟು, ಈಗ ಅಪ್ಪ ಅಮ್ಮ ಮನೇಲಿ ಎಲ್ಲ ತಂಗಿದ್ರು, ಅಣ್ಣ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ. ತುಂಬ ಕಷ್ಟ ಆಯಿತು. 1 ರೂಪಾಯಿ ತಿನ್ನೋಕ್ಕೂ ಗತಿ ಇರ್ಲಂಗಿದ್ದೀವಿ. ಇಲ್ಲಿ ಬಂದಾಗ ಹಿಂಗ ನಂಬ್ಕೊಂಡು ಒಳ್ಳೆ ದಾರಿಗೆ ಹಸ್ವಿ, ಒಂದು ಒಳ್ಳೆ ದಾರಿಗೆ ಸ್ಥಾನ ಕೊಟ್ಟೈತೆ. ಇವಾಗ ನಮ್ಮ
ಕಾಲ ಮೇಲೆ ನಿಂತ್ಕೊಂಡಿದ್ದೀನಿ. ಏನೇ ಮಾಡ್ಬೇಕಂದ್ರು ಈಗ ಅಮ್ಮ ನಾನು ಏನೇ ತಗೊಳ್ಬೇಕಂದ್ರೆ ಒಂದು ಪೆನ್ಸಿಲ್ ತಗೊಳ್ಬೇಕಂದ್ರೆ ಅಮ್ಮ ಕೇಳ್ಬಿಟ್ಟೆ ನಾನು ಪರ್ಮಿಷನ್ ತಗೊಂಡೆ. ಯಾಕಂದ್ರೆ ಅಮ್ಮ ಅಷ್ಟು ನಾನು ಬೆಳೆಸೈತೆ. ಈಗ ನಾವು ಸಡನ್ ಆಗಿ ಮರೆಯೋಕ್ಕೂ ಅಮ್ಮ ಈಗ ನಾವು ಒಂದೇ ನಮ್ಗೆ ಅಮ್ಮ ಕೈ ಬಿಡ್ತು ಅಂದ್ರೆ ಸಾವು ಒಂದೇ. ಅದಕ್ಕೆ ಅಮ್ಮ ಯಾವತ್ತೂ ನಮ್ಗೆ ಬೆನ್ನಿಂದ ಇರ್ತದೆ. ಎಲ್ಲಾದ್ರೂ ಹೆಂಗೆ ನಂಬ್ಕೊಂಡು ಯಾವ ಥರ ನಾವು ಭಕ್ತಿಯಿಂದ ನಡ್ಕೊತೀವೋ ಅಮ್ಮ ಆ ಥರ ನಮ್ಮ ಒಂದು ಸ್ಥಾನಕ್ಕೆ ಇಟ್ಟಿರುತ್ತೆ. ಇವಾಗ ನಮ್ಮ ಚೀತು ಅನ್ನೋ ಈಗ ನಮ್ಮ ಊರೇ ನಮ್ಮ ಜೊತೆಗೆ ಎಷ್ಟೊಂದು ಜನ ಇವ್ನ ಕೈಯಲ್ಲಿ ಏನಾಗಲ್ಲ, ಊರಲ್ಲೂ ಅಷ್ಟೇ ಇವ್ನ ಕೈಯಲ್ಲಿ ಏನಾಗಲ್ಲ, ಈಗ ನಮ್ಮ ಎಲ್ಲ ಇವರು ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದರು. ಅಂಥದ್ದು ಮುಂದೆ ನನ್ನ ಮುಂದೆ ಇವನು ಕಾರು ಆಟೋ ತಗೊಂಡು ಅವ್ನು ಹೆಂಗೋ ತಗೊಂಡ್ಬಿಟ್ರಲ್ಲ ಅಂತ ಅವ್ನ ಮುಂದೆ ಮೆಸ್ ಐತೆ. ಸಾಕು ಈ ತಾಯಿ ನಂಬ್ಕೊಂಡ್ಬಂದ್ಬಿಟ್ರೆ ಎಲ್ಲನೂ ಒಳ್ಳೇದಾಗುತ್ತೆ. ಹೆಸರು ಹೇಳಿರಲ್ಲ? ಹೆಸರು ಅವಿನಾಶ್ ಅಂತ, ನಾನು ಇಲ್ಲಿಗೆ ನಾನು 4 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟಿಗೆ ಬರ್ಬೇಕಾದ್ರೆ ನಂಬಿಕೆ ಅನ್ನೋದು ಜಾಸ್ತಿ ಇದ್ದಿಲ್ಲ. ಫ್ರೆಂಡು 3-4 ತಿಂಗಳಿಂದ ಕರೆದ ಬರೋದು ಅಮ್ಮ ಇದೆ ಬರಮ್ಮ ನಂಬು ಎಲ್ಲ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೆ. ಒಂದು ಬರೋಣ ನನ್ನ ಕೆಲಸ ಇದೆ ಈಗೇನು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಜೀವನದಲ್ಲಿ ಏನು ಬೇಡ ಅಂತ ಇದ್ದೆ. ಒಂದು ಸತಿ ಅಮ್ಮನೇ ದಾರಿ ಕೊಟ್ಟು ಏನೋ ಕರೆಸ್ಕೊಂಡ್ರು. ಅವನ ಜೊತೆ ಬಂದೆ. ಒಂದು ಸತಿ ಬಂದಾಗ ಅಮ್ಮ ಆಶೀರ್ವಾದ ಮಾಡಿ ಕಷ್ಟ ಏನೇನಿದೆ ಎಲ್ಲ ಹೇಳ್ತು. ಅದಾದಮೇಲೆ ಸರಿ ಅಂತ ಇನ್ನೊಂದು ವಾರ ಬಂದೆ. ಹೀಗೆ ಬರ್ತಾ ಯಾರು ಬೈಕ್ ತಗೊಂಡೆ, ಜೊತೆ ಕಾರ್ ತಗೊಂಡಿದ್ದೆ ರೀಸೆಂಟಾಗಿ. ನಾನು ಅಮ್ಮನ ನಮ್ದಾಗಿನ ತುಂಬ ಒಳ್ಳೆಯದಾಗಿದೆ. ಊರಲ್ಲಿ ಅಮ್ಮನ ನೆನೆಸ್ಕೊಂಡು ಅಮ್ಮನ ಅದನ್ನು ಕೇಳ್ಕೊಂಡು ಬೋರ್ ಹೊಡ್ಸ್ಕೊಂಡ್ರೆ ಮನ್ಸಲ್ಲಿ ಅನ್ಕೊಂಡಿದ್ದು ಒಂದು 2 ಇಂಚ್ 3 ಇಂಚ್ ನೀರು ಬಿದ್ದರೆ ಸಾಕು ಅಂತ ಹೋಗಿದೆ. ಅಮ್ಮನ ದಯೆಯಿಂದ 6.5 ಇಂಚ್ ನೀರು ಬಿತ್ತವತ್ತು. ಅವತ್ತು ಜೀವನದಲ್ಲಿ ತುಂಬ ಖುಷಿ ಪಟ್ಬಿಟ್ಟೆ. ಅವತ್ತು ಒಂದು ನಂಬಿಕೆ ಬಂದ್ಬಿಟ್ಟು ಅಮ್ಮನ ಮೇಲೆ. ಅವತ್ತಿಂದ ಅಷ್ಟೇ ಪ್ರತಿಯೊಂದು ಕೆಲಸ ಏನೇ ಮಾಡಬೇಕಂದ್ರೆ ಅಮ್ಮನ ಹತ್ರ ಬರೋದು, ಅಮ್ಮನ ಹತ್ರ ಕೇಳ್ಕೊಂಡು ಮುಂದೆ ಕಾಲಿಡ್ತಾ ಇದ್ದೀವಿ. ಅಷ್ಟೇ ರೀಸೆಂಟಾಗಿ ಈಗಿನ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 2 ಮಂತ್ಸ್ ಬಿಡೋಣ ಅನ್ಕೊಂಡ್ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ರೀಸೆಂಟಾಗಿ ಒಂದು ಕಾರ್ ತಗೊಂಡಿದ್ದೀವಿ. ನಮ್ದು ಇನ್ನೊಂದು ಅಶೋಕ ದೋಸ್ತ್ ಇದೆ, ಅದು ಇಬ್ಬರು ಅಣ್ಣ ತಮ್ಮ ಸೇರಿ ನಾವು ಮಾಡ್ತಾ ಇದ್ದೀವಿ. ಅಮ್ಮ ದಾರಿ ತೋರಿಸ್ದಂಗೆ ನಡೀತಾ ಇದ್ದೀವಿ. ನಾನು ತುಂಬ ಇಲ್ಲಿ ಬಂದ ಮೇಲಿಂದ ಅಮ್ಮನ ದಯೆಯಿಂದ ಎಷ್ಟು ಬೆಳೆದಿದ್ದೀವಿ ಅಂತ ನಮ್ಗೆ ಹೇಳೋದು. ಸಂಬಂಧಿಕರಲ್ಲಿ ಯಾರೇ ಆಗಲಿ ಮೊದಲು ಹೋದಾಗ ಬಂದರು ಅನ್ನೋರಿದ್ರು, ಈಗ ಬಂದ್ರೆ ಬನ್ನಿ ನನ್ನ ರೇಂಜಿಗೆ ಅಮ್ಮ ತಗೊಂಡೋಗಿರ್ತಾರೆ. ಈಗ ಅಷ್ಟೇ ರೀಸೆಂಟಾಗಿ ಕಾರ್ ತಗೊಂಡಾಗ ಶಿವರ್ಗೆಲ್ಲ ಹೋಗಿ ಬಂದ್ವಿ. ಎಲ್ಲ ಕರೆಯೋರು ಒಂದು ಸ್ಥಾನದಲ್ಲಿ ಇದ್ದೀವಿ. ಇವಾಗ ಅನ್ಸ್ಕೊಂಡ್ರೆ ಎಲ್ಲ ಅಮ್ಮಂದೆ ಲೆವೆಲ್ ಇಟ್ಟಿದೆ. ಸಂಬಂಧಿಕರಲ್ಲಾಗಲಿ ಜನಕ್ಕೆ ನೋಡೋರು ಕಣ್ಣಲ್ಲಾಗಲಿ ಇದರ ಒಂದು ಲೆವೆಲಿಗೆ ರೇಂಜಿಗೆ ಮಾಡಿ. ಮತ್ತೆ ಇಲ್ಲಿ ಅಮ್ಮಂಗೆ ನೀವೇನಾರ ಅಕ್ಕೆ ಕಟ್ಕೊಂಡು ಮಾಡಿದ್ರೆ ಎಷ್ಟೋ ಮದುವೆಗಳಾಗಿದೆ, ಮತ್ತೆ ಮಕ್ಕಳಿರೋರಿಗೆ ಮಕ್ಕಳುಗಳಾಗಿದೆ. ಮತ್ತು ಇಂಥದ್ದೇನಾರು ಒಂದು ಸುತ್ತ ಹೋಗ್ಬೇಕು, ಇಂಥದ್ದು ನಾವೇನಾರು ಒಂದು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಜಮೀನು ವಿಚಾರನೇ ಆಗಲಿ ಇನ್ನೊಂದೇ ಆಗಲಿ, ಅದು ಅಮ್ಮನಿಗೆ ಏನಾರು ಒಂದು ಮಡ್ಲಕ್ಕೆ ಕೊಡ್ತೀವಿ ಅಂತ ಒಂದು ಕಾಣಿಕೆ ಇರುತ್ತಲ್ಲ ಅದ್ರ ಏನೋ ಕೊಡ್ತೀವಿ ಅಂತ ಹಚ್ಕೊಂಡಿದ್ರೆ ಅದು ಅಮ್ಮ ಆದಷ್ಟು ಬೇಗ ನಡೆಸ್ಕೊಡ್ತಾರೆ. ಮತ್ತು ಅಮ್ಮನ ಹತ್ರ ಹೂವಿನ ಅಪ್ಪಣೆ ಕೂಡ ಕೇಳ್ಬೋದು. ಅಮ್ಮ ಅವ್ನಿಗೆ ಹೂವಿನ ಅಪ್ಪಣೆ ಕೇಳಿದಾಗ ಅಮ್ಮ ಹೂವಿನ ಅಪ್ಪಣೆ ಕೊಡುತ್ತೆ. ಆಗುತ್ತೆ ಅಂದರೆ ಆಗಲ್ಲ ಅಂತ ಅಂದರೆ ಬಲಗಡೆ ಹೂವು ಕೊಡುತ್ತೆ. ಅದು ಕೂಡ ಹೂವಿನ ಅಪ್ಪಣೆ ಕೂಡ ನೀವು ಕೇಳ್ಬೋದು. ಮತ್ತು ಪ್ರತಿ ಅಮ್ಮ ಸೋಲ್ಮೆಗೆ ಅಮ್ಮನ ಪ್ರಶ್ನೆ ಇರುತ್ತೆ, ಮಕ್ಕಳಮ್ಮ ಪ್ರಶ್ನೆ ಇರ್ತಾರೆ. ಹಾಗಾಗಿ ಬಂದು ಯಾರು ಏನೇ ಕಷ್ಟ ಇದೆ ಎಂಥದೇ ಇದ್ದರೂ ತಿಳಿಸ್ಕೊಂಡು ಹೋಗ್ಬೋದು. ಇಲ್ಲಿ ಎಷ್ಟೋ ಪವಾಡಗಳು ನಡೆದಿದ್ದಾವೆ, ಎಷ್ಟೋ ಅಪಚಾರ ಆಗೋದನ್ನ ಎಷ್ಟೋ ಇದನ್ನ ಮಾಡಿ ಅಮ್ಮ ಎಷ್ಟೊಂದು ಕಾಪಾಡಿದ್ದಾವೆ. ಇಲ್ಲೇ ಎಷ್ಟೊಂದು ಜನ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಕೆಲವೊಬ್ರು ಇಲ್ಲೆಲ್ಲ ಆಕ್ಸಿಡೆಂಟ್ ಆಗುತ್ತೆ. ಬೈಕ್ ಒಳಗೆ ಏನೋ ರೇಟ್ ಆಗಿರುತ್ತೆ ಹೊರತು ಅವ್ರಿಗೇನೂ ಆಗಿರಲ್ಲ. ಇವಾಗ ನಾವೇ ಎಷ್ಟೋ ನಾವು ಡ್ರೈವಿಂಗ್ ಸ್ಪೀಡಲ್ಲಿ ನಾವು ಎಷ್ಟೋ ಡ್ರೈವಿಂಗ್ ಸುತ್ತಮುತ್ತ ಬೆಂಗಳೂರು ಸರೌಂಡಿಂಗ್ ಎಲ್ಲ ಓಡಾಡ್ತಿರ್ತೀವಿ. ಒಂದು ಗಾಡಿ ಟಚ್ ಆದ್ರೂ ನಮಗೆ ಕೂಡ ಒಂದು ಏಟ್ ಆಗಿರಲ್ಲ. ಅದೇ ಬ್ಯಾಟರ್ ಚಿಕ್ಕದಾಗಿ ಬಿದ್ದರೆ ರೋಡಲ್ಲಿ ಕೂಡ ಕಾಲು ಕೈ ಎಲ್ಲ ಕಿತ್ತೋಗಿರ್ತವೆ. ಹಂಗೆ ಆ ತಾಯಿ ನಂಬ್ಕೊಂಡು ನಾವು ಏನೇ ಕೆಲಸ ಮಾಡಿದ್ರೆ ಎಷ್ಟೇ ಆದರೂ ಆಗುತ್ತೆ. ಮತ್ತು ಎಷ್ಟೋ ಜನ ಮಕ್ಕಳುಗಳು ಆಗಿರೋರು ಮಕ್ಕಳುಗಳು ಕೂಡ ಅರ್ಕೆ ಕಟ್ಕೊಂಡು ಮಡ್ಲಾಕಿ ಕೊಡ್ತೀನಿ ಅಂತನೋ ಇಲ್ಲ ಅವ್ರ ಮನಸ್ಸಲ್ಲಿ ಏನು ಅರ್ಕೆ ಇದೆ ಅದನ್ನ ಕಟ್ಕೊಂಡು ಅಮ್ಮನಿಗೆ ಬೇಡ್ಕೊಂಡ್ರೆ ಅದೆಲ್ಲ ಅಮ್ಮ ಎಲ್ಲ ನೆಕ್ಸ್ಕೊಟ್ಟಿದೆ. ಮದುವೆ ಮತ್ತು ಮಕ್ಕಳಾಗಿರೋರ್ಗು ಮತ್ತು ಎಷ್ಟೋ ಹಾಸ್ಪಿಟ್ಲ್ ಕಾಯಿಲೆಗಳನ್ನೂ ಅಷ್ಟೇ. ನಾವು ಎಷ್ಟೋ ಹಾಸ್ಪಿಟ್ಲಿಗೆ ಹೋಗಿ ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಹಾಸ್ಪಿಟ್ಲ್ ಕಾಯಿಲೆ ವಾಸ ಮಾಡ್ಕೊಳಕ್ಕಾಗಲ್ಲ. ಇವತ್ತು ನಾವು ಇಲ್ಲಿ ಬಂದ್ಬಿಟ್ಟು ಅಮ್ಮನ ಹತ್ರ ತಾಯಿ ಇಂಥದ್ದೊಂದು ಮಡ್ಲಕ್ಕಿ ಕೊಡ್ತೀನಮ್ಮ, ಇಲ್ಲ ನಮ್ಮ ಕೈಯಿಂದ ಏನೋ ಒಂದು ಕಾಣಿಕೆ ಹಾಕ್ತೀನಮ್ಮ, ಇಂಥದ್ದು ನನಗೊಂದು ಕಾಯಿಲೆ ಇದೆ ಅಂತ ಕಷ್ಟ ಪರಿಹರಿಸ್ಕೊಡಮ್ಮ ಅಂದರೆ ಸಾಕು. ತಾಯಿ ಅದೇ ಥರ ಕಷ್ಟ ಎಲ್ಲ ಪರಿಹರಿಸ್ಕೊಡ್ತಾರೆ. ಅಂದರೆ ಏನಂದರೆ ಮೇನಾಗಿ ನಂಬಿಕೆ ಅನ್ನೋದು ಇರಬೇಕು. ಮನುಷ್ಯನಿಗೆ ನಂಬಿಕೆ ಇದ್ದಷ್ಟು ಆ ತಾಯಿ ಯಾವತ್ತೂ ಕೈ ಬಿಡಲ್ಲ. ನಮ್ದವ್ರು ಮಾತ್ರ ಆ ತಾಯಿ ಸ್ವಂತ ಮಕ್ಕಳಾಗಿ ಕೈ ಹಿಡ್ಕೊಂಡು ಹೆಂಗೆ ಚಿಕ್ಕ ಮಗು ಥರ ನಡೆಸ್ಕೊಂಡು ಹೆಂಗೆ ದೊಡ್ಡವರಾಗಿ ಒಂದು ಸ್ಥಾನ ಮಟ್ಟಕ್ಕೆ ಹೋಗ್ತೀವೋ ಆ ಸ್ಥಾನ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ ತಾಯಿ. ಕಬ್ಬಾಳಮ್ಮ ನಮ್ದವ್ರು ಮಾತ್ರ ಯಾವತ್ತೂ ಕೂಡ ಕೆಟ್ಟ ಅನ್ನೋದು ಯಾವತ್ತೂ ಆಗಿಲ್ಲ ಇವತ್ತಿನವರೆಗೂ. ಇವತ್ತು ನಾವು ಮುಂಚೆ ನಾವು ಒಬ್ರ ಹತ್ರ ಕೈ ಚಾಚ್ತಿದ್ದೋ, ಇವತ್ತು ನಾವು ಒಬ್ರಿಗೆ ಕೈ ಕೊಡ್ಬೋದು. ಅಷ್ಟು ತಾಯಿ ನಮ್ಮನ್ನ ಬೆಳೆಸಿ ಇರ್ತೈತೆ. ಅದು ಸಂತೋಷ.
ಆ ತಾಯಿ ಯಾವತ್ತೂ ಮರೆಯೋಕ್ಕಾಗಲ್ಲ, ಜೀವ ಇರೋವರೆಗೂ ಆ ತಾಯಿ ಇದೇ ಥರ ನೆನೆಸ್ಕೊಂಡು ಹೋಗ್ತಾರೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಅದ್ಭುತವಾದ ಈ ಸುಂದರವಾದ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂಥ ಶ್ರೀ ಕಬ್ಬಾಳಮ್ಮ ದೇವಿ ಹಾಗೂ ಮುನೇಶ್ವರ ಹಾಗೂ ಗಣೇಶ ಹಾಗೂ ಮೂಲದೇವರು ಶ್ರೀ ಕಬ್ಬಾಳಮ್ಮ ದೇವಿ, ಹಾಗೆ ಇಲ್ಲಿ ನೆಲೆಸಿರುವ ಒಡೆದು ಮೂಡಿರುವ ಶ್ರೀ ಕಬ್ಬಾಳಮ್ಮ ದೇವಿಯ ನೀವು ಇಲ್ಲಿ ಬಂದು ನೋಡ್ಬೋದು. ಇಲ್ಲಿ ತುಂಬ ಜನಕ್ಕೆ ಪವಾಡವನ್ನೇ ಸೃಷ್ಟಿಸಿದೆ. ಇಲ್ಲಿ ಭೈರವ ದೇವರಾಗಿ ಈ ಒಂದು ನಾಯಿಯ ರೂಪದಲ್ಲಿ ಸುಮಾರು ಪವಾಡವನ್ನೇ ಸೃಷ್ಟಿಸಿದಂತೆ. ಹಾಗಾಗಿ ಇವೆಲ್ಲ ನೀವು ಬಂದರೆ ನೋಡ್ಬೋದು ನೀವು. ಇದು ಕುಪ್ಪಸಿದ್ದಯ್ಯನ ದೊಡ್ಡಿ, ಜಿಗಣಿ ಹೋಬಳಿ. ಈ ಒಂದು ದೇವಸ್ಥಾನಕ್ಕೆ ನೀವು ಬನ್ನಿ. ಇಲ್ಲಿ ಶ್ರೀ ಕಬ್ಬಾಳಮ್ಮ ದೇವಿಯ ಪವಾಡವನ್ನು ಸೃಷ್ಟಿಸಿರುವ ಆ ತಾಯಿಯನ್ನು ನಂಬಿ ನೀವೆಲ್ಲರೂ ಇಲ್ಲಿ ಬರ್ಬೋದು. ತುಂಬ ಅದ್ಭುತ ಶಕ್ತಿಯುಳ್ಳ ದೇವಿ. ನಾವು ಈ ಒಂದು ವಿಡಿಯೋ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ನೋಡಿ ನಮಗೆ ಸಹಕರಿಸಿ. ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ SK ಹರಿಸಮುದ್ರ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಾಯ್ ಬಾಯ್. ಜೈ ಕಬ್ಬಾಳಮ್ಮ, ಜೈ ಮುನೇಶ್ವರ. ಜೈ ವಿಘ್ನೇಶ್ವರ. ಸೂಜಿಗಲ್ ಬೆಟ್ಟ ಇದು.